ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಫರ್ಲ್ ಡಿಸೈನ್ಸ್ ಮಾಡೋದು ಹೇಗೆ ಅಂತ ಪರ್ಲ್ ಕುಚ್ಚು ತೋರಿಸ್ತೀನಿ. ಮೊದಲಿಗೆ ಫರ್ಲ್ ತಗೊಂಡಿದ್ದೀನಿ, ಬೀಡ್ಸ್ ನೋಡಿ. ಮತ್ತೆ ಇದು ಸಿಲ್ಕ್ ಥ್ರೆಡ್ ನೀಡಲ್ಗೆ 60 ರೌಂಡ್ ಸುತ್ತಿ ಹೇರ್ಸ್ ಇಟ್ಕೊಂಡಿದ್ದೀನಿ. ಮತ್ತೆ ಕಾಟನ್ ಥ್ರೆಡ್ ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ ಹೇರ್ಸ್ ಇಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ತಗೊಂಡಿದ್ದೀನಿ, ಟ್ರಿಮ್ಮರ್ ತಗೊಂಡಿದ್ದೀನಿ. ಇಷ್ಟು ಮೆಟೀರಿಯಲ್ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತಗೊಳ್ಳಿ. ಈ ಥರ ಎಲ್ಲ ಫುಲ್ ಮೆಟೀರಿಯಲ್ಸ್ ತಗೊಳ್ಳಿ. ಏನೇನು ಬೇಕು ಅಂತ ತೋರಿಸಿದ್ದೀನಿ ನೋಡಿ. ಈ ಥರ ಸ್ಯಾರಿ ಫುಲ್ಲು ಕ್ರೀಮ್ ಇದೆ, ಅದಕ್ಕೆ ಕ್ರೀಮ್ ಅಂಡು ರಾಮಾ ಗ್ರೀನ್ ಥರ ಇದೆ, ಅದಕ್ಕೆ ಪರ್ಲ್ ಬಿಡ್ಸ್ ಯೂಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಎಲ್ಲೋ ಗೋಲ್ಡ್ ಇಲ್ಲ, ಹಾಗಾಗಿ ಈ ಥರ ನೀಡಲ್ಲು ಚುಚ್ಕೊಂಡು ಈ ಥರ ಹೇಳ್ಕೊಂಡು ಬಂದು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಒಂದು 3-4 ನಾಟ್ ಹಾಕ್ಕೊಳ್ಳಿ ಟೈಟಾಗಿ. ಮತ್ತು ಸ್ಮಾಲ್ ಥ್ರೆಡ್ ಇರುತ್ತಲ್ಲ, ಅದನ್ನ ಟ್ರಿಮ್ಮರ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಪರ್ಲ್ ಹಾಕಿ. ಇದೆಲ್ಲ ಫ್ರೆಂಡ್ಸ್ ಇದು ಕ್ರೋಶದಲ್ಲಿ ಮಾಡೋದು. ಈ ಡಿಸೈನ್ ಎಲ್ಲ ನಾನು ನಾರ್ಮಲ್ ನೀಡಲ್ಲಿ ಮಾಡೋದು ಹೇಗೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕ್ರೋಶ ಡಿಸೈನ್ ಇನ್ನು ನಾರ್ಮಲ್ ನೀಡಲ್. ಈ ಥರ ಒಂದು ಬೀಡ್ ಆದಮೇಲೆ ಇದು ಒಂದು ಇಲ್ಲಿ ಒಂದು ಹಿಂಗೆ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಳ್ಳಿ. ಮತ್ತು ಈಗ ಇನ್ನೊಂದು ಬೀಡ್ ಹಾಕ್ಕೊಳ್ಳಿ. ಒಂದು ಬೀಡ್ ಹಾಕ್ಕೊಂಡು ಮತ್ತು ಸೇಮ್ ಹೇಳ್ಕೊಂಡು ಹೋಗಿ ಮತ್ತು ಒಂದು ನಾಟ್ ಹಾಕ್ಕೊಳ್ಳಿ. 2 ಬೀಡ್ಸ್ ಆದಮೇಲೆ ಈ ಥರ 2 ಬೀಡ್ಸ್ ಹಾಕ್ಕೋಬೇಕು ಫಸ್ಟು. ಆದಮೇಲೆ ಈಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೋಬೇಕು. ಸ್ವಲ್ಪ ನಮಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಕುಚ್ಚಿಗೆ ಈ ಥರ ಬಿಟ್ಕೊಳ್ಳಿ. ಮತ್ತು ಹೇಗೆ ಹಾಕೋದು ಕುಚ್ಚು ಅಂತ ತೋರಿಸ್ತೀನಿ. ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ಚಾನಲ್, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತಪ್ಪದೆ ಎಲ್ಲ ವಿಡಿಯೋಸು ನೋಡಿ. ನಂಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಚಾನಲ್ಲು ಯಾರ್ಯಾರು ನೋಡ್ತಿರೋ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈ ಥರ ಸೂಜಿ ಚುಚ್ಕೊಂಡು ನಮ್ಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಈ ಥರ ಹೇಳ್ಕೊಂಡು ಮತ್ತು ಒಂದು ನಾಟ್ ಹಾಕಬೇಕು. ಮತ್ತು ಈಗ ಕುಚ್ಚಿಗೆ ಸ್ಪೇಸ್ ಬಿಟ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಅಲ್ಲಿ ಹಿಂದ್ಗಡೆಯಿಂದ ಈ ಥರ ಬಂದು ಒಂದು ನಾಟ್ ಹಾಕ್ಕೋಬೇಕು. ಮತ್ತು ಸೇಮ್ ಅದೇ ಥರ ಒಂದು ಬೀಡ್ ಹಾಕಿ ಈ ಥರ ಹೇಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ. ಬೇಕಾದ್ರೆ ಒಂದು ಸಿಂಗಲ್ ಬೀಡೆ ಹಾಕ್ಕೊಂಡು ಮತ್ತು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡು ಹಾಗೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಕ್ರೋಶದಲ್ಲಿ ಈ ಥರ ಡಿಸೈನ್ ಯಾರೋ ಕೇಳಿದರು ಈ ಥರ ಹಾಕಿ ಅಂತ. ಅದಕ್ಕೆ ನಾನು ನಾರ್ಮಲ್ ನೀಡಲಲ್ಲಿ ಯಾವ ಥರ ಹಾಕೋದು ಅಂತ ನಾನು ನಿಮ್ಗೆ ತೋರಿಸೋಣ ಅಂತ ನಾನು ಮಾಡಿದೆ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಎಲ್ಲರೂ ಕ್ರೋಶದಲ್ಲಿ ಹಾಕ್ತಾರೆ, ನಾನು ನಾರ್ಮಲ್ ನೀಡಲ್ಲೇ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಯೂಸ್ ಆಗಲಿ, ಹೊಸ್ದಾಗಿ ಕಲಿಯೋರಿಗಂತೂ ತುಂಬ ಯೂಸ್ ಆಗುತ್ತೆ ನಮ್ಮ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆ ಒಳ್ಳೆ ಡಿಸೈನ್ಸ್ ಮಾಡಿ ತೋರಿಸ್ತೀನಿ. ಇನ್ನು ನಮಗೆ ಎಷ್ಟಾದರೆ ಅಷ್ಟು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಇನ್ನೊಂದು ಬೀಡ್ ಹಾಕ್ಕೊಳ್ಳಿ. ಈ ಥರ ಚುಚ್ಕೊಂಡು ಹೇಳ್ಕೊಂಡು ಈ ಥರ ನಾಟ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಬೀಡ್ ಹಾಕ್ಕೊಳ್ಳಿ. ಈ ಥರ ಹೇಳ್ಕೊಂಡು ಹೋಗಿ ಮತ್ತು ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಚುಚ್ಕೊಂಡು ಸ್ಯಾರಿಗೆ ನೀಡಲು ಈ ಥರ ಹೇಳ್ಕೊಂಡು ಮತ್ತು ಬೀಡ್ ಹಿಂದ್ಗಡೆಯಿಂದ ಈ ಥರ ನೀಡಲ್ ಹಿಂದ್ಗಡೆ ಹೋಗಿಬಿಟ್ಟು ಒಂದು ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ. ಹೇಳ್ಕೊಳ್ಳಿ. ಟೈಟಾಗಿ ಹೇಳ್ಕೊಂಡ್ರೆ ಸ್ವಲ್ಪ ನೀಟಾಗಿ ಬರುತ್ತೆ. ರಿಂಕಲ್ಸ್ ಎಲ್ಲ ಏನೂ ಬರೋಲ್ಲ. ನಾವು ಸ್ಪೇಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಿದ್ರೆ ರಿಂಕಲ್ಸ್ ಬರೋಲ್ಲ ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ ಫಿನಿಶಿಂಗು. ಮತ್ತು ಸ್ಪೇಸು ಅಷ್ಟೇ, ಒಂದೊಂದು ಬೀಡ್ಗೂ ಮತ್ತು ಕುಚ್ಚಿಗೆ ಸ್ಪೇಸ್ ಬಿಡ್ತೀವಲ್ಲ ಅದೆಲ್ಲ ಒಂದೇ ಮೆಜರ್ಮೆಂಟ್ ಇರಬೇಕು. ಬೇಕಂದರೆ ನೀವೇನಾದರೂ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ 60 ರೌಂಡ್ಸು ಸುತ್ತಕೊಂಡು ನೀರಲ್ಲಿ ಏರ್ಸಿ ಇಟ್ಕೊಂಡಿದ್ನಲ್ಲ ಅದೇ ಥ್ರೆಡ್ಡೇ ತೊಗೊಂಡಿದ್ದೀನಿ ನೋಡಿ. ಈ ಥರ ಇಟ್ಕೊಂಡು ಈ ಥರ ಸೆಂಟ್ರಲ್ ಗ್ಯಾಪ್ ಇರುತ್ತಲ್ಲ ಪರ್ಲ್ಗೆ ಆ ಕಡೆ ಈ ಕಡೆ, ಅದು ಮಧ್ಯೆ ಹಾಕಬೇಕು ಫ್ರೆಂಡ್ಸ್. 2 ಬೀಡ್ಸ್ ಆದಮೇಲೆ ನಾವು ಗ್ಯಾಪ್ ಕೊಟ್ಟಿದ್ವಲ್ಲ ಆ ಸ್ಪೇಸ್ಗೆ ಈ ಥರ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್. ಬೀಡ್ಸ್ ಎಲ್ಲ ಕಲರೆಲ್ಲ ಹೋಗಲ್ಲ, ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು. ಬಿಗ್ನರ್ಸ್ ಅಂತೂ ಮನೆಯಲ್ಲೇ ಆರಾಮಾಗಿ ಎಲ್ಲ ಡಿಸೈನ್ಸು ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಅಷ್ಟು ಈಸಿ ಮೆಥಡ್ ತೋರಿಸಿದ್ದೀನಿ ನಾನು.
ನೋಡಿ ಈ ಥರ ಫ್ರೆಂಡ್ಸ್. ಕುಚ್ಚು ಬೇಕಾದ್ರೆ ನಾವು ಫಸ್ಟೇ ರೆಡಿ ಮಾಡ್ಕೋಬೋದು. ಬೀಡ್ ಹಾಕಿದ ತಕ್ಷಣ ಕುಚ್ಚು ಹಂಗೆ ನೀಡಲ್ಗೆ ಹಾಕ್ಕೊಂಡು ಮತ್ತು ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಬೇಕಾದ್ರೆ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಹಂಗೆ ಬೇಕಾದ್ರೂ ಹಾಕ್ಬೋದು, ಕುಚ್ಚು ಈ ಥರ ಬೇಕಾದ್ರೂ ಹಾಕ್ಬೋದು, ಎರಡೂ ಥರ ಹಾಕ್ಬೋದು. ನಾನು ಈ ವಿಡಿಯೋದಲ್ಲಿ ಈ ಥರ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ವಿಡಿಯೋಸಲ್ಲೆಲ್ಲ ಕುಚ್ಚು ರೆಡಿ ಮಾಡಿ ತೋರಿಸಿದ್ನಲ್ಲ ಸ್ವಲ್ಪ ಡಿಸೈನ್ಸ್ಗೆ, ಹಾಗಾಗಿ ಇದಕ್ಕೆ ಹಂಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇದು ಎರಡೂ ಮೆಥಡು ಈಸಿ. ನಿಮ್ಗೆ ಯಾವ ಮೆಥಡು ಕಂಫರ್ಟ್ ಇರುತ್ತೆ, ಯಾವುದು ಈಸಿ ಅನಿಸುತ್ತೆ ಅದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಹೇಳ್ಕೊಂಡು ಟೈಟಾಗಿ ಕೈ ಈ ಥರ ಬಿಗಿ ಹಿಡ್ಕೊಂಡು ನೀರಲ್ಲಿ ತಗೊಂಡು ಇದು ಜರಿ ತಗೊಂಡು ಸಿಲ್ವರ್ ಕಲರ್ದು ಈ ಥರ 1-3-4 ರೌಂಡ್ಸ್ ಸುತ್ಕೋಬೇಕು. ಸುತ್ಕೊಂಡು ಆದಮೇಲೆ ಮತ್ತು ನಾಟ್ ಹಾಕ್ಕೋಬೇಕು. ಇದು ಅಷ್ಟೇ 1-3-4 ನಾಟ್ ಹಾಕ್ಕೋಬೇಕು ನೀಟಾಗಿ ಟೈಟಾಗಿ. ನಿಮಗೆ ಇದೇನಾದ್ರು ಕುಚ್ಚೇನಾದ್ರು ಅರ್ಥ ಆಗಿಲ್ಲ ಫ್ರೆಂಡ್ಸ್, ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಾನು ಹೇಗೆ ಕುಚ್ಚು ಹಾಕೋದು ಅಂತ, ಬೇಬಿ ಕುಚ್ಚು ಡಿಸೈನಲ್ಲಿ. ಅಲ್ಲಿ ಹೋಗಿ ನೋಡಿ ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ, ಮತ್ತು ಇದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್, ಎಲ್ಲ ಕುಚ್ಚು ಒಂದೇ ಲೆಂತ್ ಇರಬೇಕು ಫ್ರೆಂಡ್ಸ್, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದು ಉದ್ದ ಒಂದೊಂದು ತುಂಡ ಹಂಗಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಏನಾದ್ರು ಎಕ್ಸ್ಟ್ರಾಸ್ ಏನಾದರೂ ಸ್ವಲ್ಪ ಬಂದರೆ ಅಲ್ಲಲ್ಲೇ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹೋಗಿ, ಆಗ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ತುಂಬ ಈಸಿ ಮೆಥಡ್ಸ್ ಫ್ರೆಂಡ್ಸ್ ಇದು, ಎಂಥವರಾದರೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್, ಅಷ್ಟೊಂದು ಈಸಿ ಇದೆ. ಈ ಥರ ನಾಟ್ ಹಾಕ್ಕೊಂಡು 1-2-3 ನಾಟ್ ಹಾಕ್ಕೊಂಡು ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ಒಂದೇ ಸರಿ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸ್ಯಾರಿಯಲ್ಲಿ ಎಲ್ಲೂ ಗೋಲ್ಡ್ ಇಲ್ಲ, ಅದಕ್ಕೆ ನಾನು ಎಲ್ಲೂ ಗೋಲ್ಡ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಇದು ಬರೀ ಪರ್ಲಿ ಯೂಸ್ ಮಾಡಿಕೊಂಡು ಸಿಲ್ವರ್ ಜರಿ ಯೂಸ್ ಮಾಡಿಕೊಂಡು ಕುಚ್ಚು ಹಾಕಿದ್ದೀನಿ. ತುಂಬ ಸಿಂಪಲಾಗಿ ಅವರು ಒಂದು 300 ಒಳಗಡೆ ಬೇಕು ಅಂದಿದ್ರು, ಅದಕ್ಕೆ ನಾನು 300 ಅಂತ ಹೇಳ್ಬಿಟ್ಟು ಈ ಡಿಸೈನ್ ತೋರಿಸಿದೆ. ಓಕೆ ಚೆನ್ನಾಗಿದೆ, ಇದನ್ನೇ ಮಾಡಿ ಅಂದಿದ್ರು, ಹಾಗಾಗಿ ಮಾಡಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫ್ರೆಂಡ್ಸ್. ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್.